ಇವತ್ತಿನ ವಿಶೇಷ ಏನು ಅಂತ ಹೇಳಿದ್ರೆ ಒಬ್ಬ ಹಾಸ್ಯ ಕಲಾವಿದನನ್ನ ಇಂಟರ್ವ್ಯೂ ಮಾಡ್ಲಿಕ್ಕೋಸ್ಕರ ಇವತ್ತು ನಾವಿಲ್ಲಿಗೆ ಬಂದಿದ್ದೀವಿ. ರಿಚರ್ಡ್ ಬ್ರಾನ್ಸನ್ ಏನ್ ಹೇಳಿದನ್ ಗೊತ್ತಾ? ನಾನು ಹೇಳಿದ್ದು ಯಾರಿಗೂ ಅರ್ಥ ಆಗಿಲ್ಲ. ಮೋಸ್ಟ್ಲಿ ಇವರೆಲ್ಲ ಸೇರ್ನಂಗ್ ಹೊಡಿಬಹುದು. ನೀವ್ ತುಂಬಾ ಓದಿದಿರಂತೆ. ನಿನ್ ಕಾಲ್ಗುಣ ತುಂಬಾ ಚೆನ್ನಾಗಿದೆ ಅಂತೆ. ಅಪ್ಪ ಮಗನ ನಾನೇ ದುಡ್ಡು ಸಾಕ್ಬೇಕಾ? ಕನ್ಫರ್ಮ್ ಹೇಳಕ್ಕಾಗಲ್ಲ, ಮೇ ಬಿ ಇರ್ಬೋದು. ಇದೇ ನಮ್ಮ ಮನೆ, 2 ಫ್ಲೋರು, 1 ರೂಮು ಎಲ್ಲ ಕಟ್ಟಿದ್ದೀವಿ. ನಡೀತಾ ಇದೆ ಫೈನಲ್ ಕೆಲಸ. ಮಾರ್ಚ್ ಇಲ್ಲ ಏಪ್ರಿಲ್ ಅಷ್ಟೊತ್ತಿಗೆ ಬಿಡುಗಡೆ ಮಾಡಬೇಕು. ಇದು ಕಿಚನ್ನು. ಏನೋ ವಿಶೇಷವಾಗಿ ಏನೋ ಮಾಡ್ತೀನಿ ಅಂತ ನನ್ನ ಫ್ರೆಂಡ್ ಇಷ್ಟಕ್ಕೆ ಬಿಡಿಸ್ಕೊಂಬಿಟ್ಟವನೆ. ಇದು ನಮ್ಮ ಮಾಮೂಲಿಯಾಗಿ ಸುಮ್ಮನೆ ಸ್ಕ್ರೀನ್ ಡಿ ಹಾಕ್ತಾರೆ. ಇದು ನ್ಯಾಚುರಲ್ಲು. ಇನ್ನು ಇದು ಫಿನಿಶಿಂಗ್ ಎಲ್ಲ ತುಂಬ ವರ್ಕ್ ಹಿಡಿಯುತ್ತೆ. ಸಖತ್ತಾಗಿ ಮಾಡಿದ್ದಾನೆ ಸರ್. ಇದೆಲ್ಲ ಇಡೀ ಕಡೂರಲ್ಲಿ ನಿಮ್ದು ಎಲ್ಲೂ ಇಲ್ಲ ಸರ್. ನಾವು ಎಂತೆಂಥ ದೊಡ್ಡ ದೊಡ್ಡ ಮನೆ ಮಾಡಿದ್ದೀವಿ ಕಡೂರಲ್ಲಿ ಫಸ್ಟ್ ಟೈಮ್ ಸರ್. ಯಾರು ಸರ್ ಅಂತ ಒಂದು 15-20 ಜನ ನಂಬರ್ ತಂಡಿಯಾರ ಇದನ್ನ. ಸೊ ಅದ್ರ ಕೆಳಗೆ ಆಗಿದೆಯೋ ಹಾಗೆ ಮೇಲೂ ಕೂಡ ಮೇಲೆ ಇನ್ನೊಂದು ಅದೇ ಥರ. ಹಾಂ, ಸೇಮ್ ಸಿಟ್ಟಿಂಗ್ ಜಾಗ ಇದ್ದಂಗಿದೆ. ಅಲ್ಲ, ಸಿಟ್ಟಿಂಗ್ ಜಾಗ ಥರನೇ ಇರೋದು. ಮತ್ತೆ ನೋಡ್ರಿ, ಮಾಡರೇ ಗೊತ್ತಿರುತ್ತೆ, ಮಾಡ್ಲಿಲ್ದರಿಗೆ ಹೆಂಗೆ ಗೊತ್ತಾಗುತ್ತೆ. ಆ ಶ್ರಾವಣಕ್ಕೆ ಹೋದ್ರೆ ನೀರೋಣ ಸ್ವಾಮಿ ಬೆಟ್ಟ ಅಂತ ಇಲ್ಲಿ ತುರ್ನಳ್ಳಿ ಇದ್ರಲ್ಲಿ ಬರುತ್ತೆ. ಅಲ್ಲಿ ಕಾಣುತ್ತಲ್ಲ, ಅದೇ ನಾನು ಹೇಳಿದ್ನಲ್ಲ ನೀರೋಣ ಸ್ವಾಮಿ ಬೆಟ್ಟ ಅಂತ. ನಾವು ವರ್ಷ ಶ್ರಾವಣ ಬಂದಾಗ 5ನೇ ಶ್ರಾವಣಕ್ಕೆ ಇಡೀ ಸ್ಕೂಲ್ಗಳಿಗೆಲ್ಲ ಸರ್ಕಾರ ರಜಾ ಥರ ಕೊಟ್ಬಿಡ್ರಿ. ಇಲ್ಲಿಂದ ಹಿಂಗೊಂಚೂರು ಮುಂದಕ್ಕೆ ಹೋದ್ರೆ ಇದೆ ನಮ್ಮ ಸ್ಕೂಲಲ್ಲಿ ಒಂದು ಸ್ಕೂಲ್ ಇತ್ತು, KVHPS ಅಂತ, ಕಮಲಮ್ಮ ವಿಶ್ವನಾಥ ಹಿರಿಯ ಪ್ರಾಥಮಿಕ ಶಾಲೆ ಅಂತ. ಅಲ್ಲಿ ನಾವು ಓದಿದ್ದು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಇಂಪ್ಯಾಕ್ಟ್. ನಾನು ಶಶಾಂಕ ಹಿಂದೂ. ಸೊ ನಾವಿವತ್ತಿರುವಂತಹದ್ದು ಕಡೂರು ನಗರದ ಬೆಂಕಿ ಕಾಲೋನಿಯಲ್ಲಿದ್ದೀವಿ. ಇವತ್ತು ಹೊಸ ವರ್ಷ. ಇವತ್ತಿನ ವಿಶೇಷ ಏನು ಅಂತ ಹೇಳಿದ್ರೆ ಒಬ್ಬ ಹಾಸ್ಯ ಕಲಾವಿದನನ್ನ ಇಂಟರ್ವ್ಯೂ ಮಾಡಲಿಕ್ಕೋಸ್ಕರ ಇವತ್ತು ನಾವಿಲ್ಲಿಗೆ ಬಂದಿದ್ದೀವಿ. ಈ ಹಾಸ್ಯ ಕಲಾವಿದ ಕನ್ನಡ ಇಂಡಸ್ಟ್ರಿಯಲ್ಲಿ ಸುಮಾರು 10-12 ವರ್ಷಕ್ಕಿಂತಲೂ ಹೆಚ್ಚು ಕಾಲ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದ್ರ ಜೊತೆಗೆ 40ಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿರುವಂತಹದ್ದು. ಅಂದರೆ ದರ್ಶನ್ ಅವರೊಟ್ಟಿಗಾಗಿರಬಹುದು, ಪುನೀತ್ ಅವರೊಟ್ಟಿಗಾಗಿರಬಹುದು, ಈ ರೀತಿ ಅನೇಕ ದೊಡ್ಡ ಕಲಾವಿದರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿರುವಂತಹ ವ್ಯಕ್ತಿ. ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು ಅಂತ ಅನ್ಕೋತೀನಿ. ನಾವಿವತ್ತು ಭೇಟಿ ಮಾಡ್ಲಿಕ್ಕೆ ಬಂದಿರುವಂತಹ ವ್ಯಕ್ತಿ ಧರ್ಮಣ್ಣ ಕಡೂರ್ ಅವರು. ಸೊ ಅವ್ರ ಮನೆ ಇಲ್ಲೇ ಬೆಂಕಿ ಕಾಲೋನಿಯಲ್ಲಿದೆ ಅಂತ ಗೊತ್ತಾಯಿತು. ಸೊ ಹಾಗಾಗಿ ಹೋಗೋಣ, ಮಾತಾಡಿಸಿ ಒಂದಷ್ಟು ವಿಚಾರಗಳನ್ನು, ಹಿಂದಿನ ವರ್ಷ ಅವರಿಗೆ ಯಾವ ರೀತಿಯಾಗಿ ಹಳತಾಗಿತ್ತು, ಈ ವರ್ಷ ಅವರಿಗೆ ಯಾವ ಪ್ರಾಜೆಕ್ಟ್ಗಳಿದ್ದಾವೆ, ಹಿಂದಿನ ವರ್ಷದಲ್ಲಿ ಅವರ ಎಷ್ಟು ಫಿಲಮ್ಗಳು ರಿಲೀಸ್ ಆಯಿತು ಅನ್ನುವ ಅನೇಕ ವಿಚಾರಗಳನ್ನು ಅವರ ಹತ್ರನೇ ಕೇಳ್ತಾ ಹೋಗೋಣ. ಬನ್ನಿ. ಇಲ್ಲಿ ಧರ್ಮಣ್ಣವ್ರ ಮನೆಯಲ್ಲಿ ಬರೋದು. ಅಣ್ಣ, ಇಲ್ಲಿ ಧರ್ಮಣ್ಣವ್ರ ಮನೆ ಇದೇ ಮನೆನಾ? ನೀವು ಹೌದಾ? ಧರ್ಮಣ್ಣ ಎಲ್ಲಿದ್ದಾರೆ? ಒಳಗಿದ್ದಾರಾ? ಎಲ್ಲಿ? ಸೊ ಬಂದ ಕೂಡಲೇ ಧರ್ಮಣ್ಣ ಅವರ ಅಣ್ಣ ಸಿಕ್ಕಿದ್ರು. ಇಲ್ಲಿ ಬಂದು ನೋಡಿದ್ರೆ ಧರ್ಮಣ್ಣ ಪೂರ್ತಿ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಬನ್ನಿ ಮಾತಾಡಿಸ್ತಾ ಹೋಗೋಣ. ನಮಸ್ಕಾರ ಧರ್ಮಣ್ಣ. ಓ ಏನಪ್ಪ ಶಶಾಂಕು, ಆರಾಮ? ಹಾಂ. ಏನು ಹಿಂಗೆ ಮನೆ ಕೆಲಸ? ಓ, ಹೊಸ ಮನೆ ಕಟ್ತಾ ಇದ್ದೀರಾ? ಹಾಂ. ನೀನು ಹಿಂಗೆ ಬಿದ್ದಿರು. ಒಂದು ಇಂಟರ್ವ್ಯೂ ಮಾಡೋಣ ಅಂತ ಹೇಳಿ ಬಂದ್ವಿ ಸಡನ್. ಅಯ್ಯ ನಿನ್ನಲ್ಲೇ. ಮತ್ತೆ ಎಲ್ಲ ಆರಾಮ? ಶೂಟಿಂಗ್ ಎಲ್ಲ ಇನ್ನೇನು ಇವತ್ತು ಹೊಸ ವರ್ಷ ಅಲ್ಲ? ಹಾಂ. 3 ವರ್ಷದಿಂದ ಇರಲಿಲ್ಲ, ಈ ವರ್ಷ ಬಂದ್ವಿ. ಮನೆ ಕೆಲಸ ಯಾವ್ದು ನಡೀತಾ ಇದೆ ಇವಾಗ? ಸುಮಾರು ಸಿನಿಮಾಗಳು ನಡೀತೈತೆ. ಹಂಪಿ ಎಕ್ಸ್ಪ್ರೆಸ್ಸು ನಾನು ಹೀರೋ ಆಗಿ ಮಾಡ್ತಿರೋ, ಅದನ್ನು ಮುಗಿಸ್ಕೊಂಡು ಇಲ್ಲಿಗೆ ಬಂದು. ಸೊ ಇವತ್ತೊಂದು ಕ್ಯಾಶುವಲ್ ಇಂಟರ್ವ್ಯೂ ಮಾಡೋಣ ಅಂತೇಳಿ. ಅಂದರೆ ನಿಮ್ಮ ಕಡೂರಿನ ಲೈಫ್ ಹೇಗಿರುತ್ತೆ ಅನ್ನೋದು, ಮತ್ತು ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ, ಮನೆ ಪರಿಚಯ ಎಲ್ಲದನ್ನು ಸೇರಿ ಒಂದು ಕ್ಯಾಶುವಲ್ ಇಂಟರ್ವ್ಯೂ ಮಾಡೋಣ ಅಂಥೇಳಿ ಅಂದ್ಕೊಂಡು ಬಂದಿದ್ದೀವಿ. ಸೊ ಓಕೆ ಅಂದರೆ ಕಂಟಿನ್ಯೂ ಮಾಡೋಣ. ಹಾಂ, ಮಾಡೋಣ. ಅದಕ್ಕಿಂತ ಮುಂಚೆ ಬನ್ನಿ ಪರಿಚಯ ಮಾಡಿಸ್ಬಿಡ್ತೀನಿ, ಆಮೇಲೆ ನಮ್ಮ ಮಾತಾಡ್ತಾ ಹೋಗೋಣ. ನಮ್ಮ ಅಣ್ಣ ಎಲ್ಲರಿಗೂ ಗೊತ್ತಿರುತ್ತೆ ಇನ್ನೇನು. ಹಾಂ, ಆ್ಯಕ್ಚುಲಿ ಬಂದ ಕೂಡಲೇ ಇವರೇ ಸಿಕ್ಕಿದ್ರು. ಹೌದಾ? ನಿಮ್ಮ ಮನೆ ಯಾವುದು ಅಂತೇಳಿ ಇವ್ರ ಹತ್ರನೇ ಕೇಳಿದ್ವಿ. ಹಾಂ, ನಮ್ಮ ಅಣ್ಣ, ಇವರು ನಮ್ಮ ಅಣ್ಣ, ನಮ್ಮ ದೊಡ್ಡಪ್ಪನ ಮಗ. ಇವರೇ ನಮ್ಮದೆಲ್ಲ ಮನೆದು ಗಾರೆ ಕೆಲಸ ನೋಡ್ಕೊತಿರೋದು. ಆಮೇಲೆ ಅವ್ರು ನಮ್ಮ ಬಾಮ ನನ್ನ ಹೆಂಡತಿ ಅಣ್ಣ ಅವರು. ಇವರು ನಮ್ಮ ಫ್ರೆಂಡು. ಇವರೇ ಇವತ್ತು ಲಾಸ್ಟ್ ಫೈನಲ್ಲು ಗಾರೆ ವರ್ಕ್ ನಡೀತಾ ಇದೆ, ಸಣ್ಣ ಪಣ್ಣದು. ಇದೇ ನಮ್ಮ ಮನೆ. ದೇವರ ಆಶೀರ್ವಾದ, ಜನಗಳ ಆಶೀರ್ವಾದ, ಮನೆಯರ ಆಶೀರ್ವಾದ. 2 ಫ್ಲೋರು, 1 ರೂಮು ಎಲ್ಲ ಕಟ್ಟಿದ್ದೀವಿ. ನಡೀತಾ ಇದೆ ಫೈನಲ್ ಕೆಲಸ. ಮಾರ್ಚ್ ಇಲ್ಲ ಏಪ್ರಿಲ್ ಅಷ್ಟೊತ್ತಿಗೆ ಬಿಡುಗಡೆ ಮಾಡಬೇಕು. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ, ಸಣ್ಣ ಪಣ್ಣ ಕೆಲಸ ಮಾಡ್ಕೊಂತ. ನಮ್ಮ ಅಣ್ಣ ಹೇಳ್ತಾರೆ ಉಳಿದಿದ್ದು. ಬರೋಣ, ಹೇಳೋಣ ಏನೇನು ಮಾಡಿದ್ದೀವಿ. ಸೊ ಧರ್ಮಣ್ಣ ಇಷ್ಟು ದಿನ ಬಾಡಿಗೆ ಮನೇಲಿ ಇದ್ರು ಅಂತ ಅಷ್ಟೇ ಗೊತ್ತಿತ್ತು, ಹೊಸ ಮನೆ ಕಟ್ತಾ ಇರೋ ವಿಚಾರ ಗೊತ್ತಿರಲಿಲ್ಲ. ಏನನ್ಸುತ್ತೆ? ತುಂಬ ಖುಷಿ ಆಗುತ್ತೆ. ಅವರು ಸಣ್ಣದಿಂದಲೂ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರು. ಸಣ್ಣದಿಂದ ಪೂರ ಕೂಲಿ ಕೆಲಸ ಮಾಡ್ಕೊಳ್ತಾರೆ ಬಂದಿದ್ದಾರೆ. ಈಗ ಅವ್ರು ಇಂಡಸ್ಟ್ರಿ ಬಂದಮೇಲೆ ಒಳ್ಳೆ ಒಂದು ಸ್ವಲ್ಪ ಇಂಪ್ರೂವ್ ಆಗಿದ್ದಾರೆ. ಈಗ ನಮಗೆ ಖುಷಿ ಆದ. ನನ್ನ ತಮ್ಮ ಒಳ್ಳೆ ಕೆಲಸ ಇದು ಮಾಡ್ತೀವಿ ಹೀರೋ ಅಂದಾಗ ನಮಗೆ ಖುಷಿ ಆಗ್ತಾಯಿದೆ.
ನಮ್ಮ ಫ್ಯಾಮಿಲಿಗೆಲ್ಲ ಒಂದು ಇದು ಹೆಮ್ಮೆ. ಯಾವಾಗ ಓಪನ್ ಅಣ್ಣ? ಮಾರ್ಚ್ ಇಲ್ಲ ಏಪ್ರಿಲ್ ಅಂತ ಅಂದ್ಕೊಂತಿದ್ದೀವಿ. ಎಷ್ಟಾಗಿದೆ ವರ್ಕು? ಆಗಿದೆ, ಒಂದು 80% ಆಗಿದೆ. ಓಕೆ, ತೋರಿಸ್ಬೋದು ಒಂದ್ಸಲಿ? ಓಹ್, ಎಂಟ್ರಿ ಆಗ್ತಿದ್ದಂಕ್ಲೆ ನಮ್ಮ ಗಣಪತಿ ಗಣೇಶ. ಇಂಪಾರ್ಟೆಂಟ್ ಹೊರಗಡೆ ಒಂದು ಹೇಳಿಲ್ವಲ್ಲ ನೀವು? ಅದನ್ನ ಆಮೇಲೆ ಹೇಳ್ತೀನಿ ನಿಧಾನಕ್ಕೆ. ಎಂಟ್ರಿ ಆಗ್ತಿದ್ದಂಕ್ಲೆ ಗಣೇಶ ಆಯ್ತು. ಇನ್ನು ಫೈನಲ್ ಆಗ್ಬೇಕಿದ್ದೆಲ್ಲ ವುಡ್ ವರ್ಕ್ ಬರುತ್ತೆ. ನನ್ನ ಫ್ರೆಂಡ್ಸೇ ಇಲ್ಲಿ ಖುಷಿ ಆಗೋದೇನಂತಂದ್ರೆ ಇಡೀ ಮನೆಯಲ್ಲಿ ಇದೊಂದು ಟೈಲ್ಸ್ ಒಂದು ಬಿಟ್ರೆ ಇನ್ನೆಲ್ಲ ಗಾರೆಯಿಂದ ಹಿಡಿದು ಕಾರ್ಪೆಂಟ್ರು, ಎಲೆಕ್ಟ್ರಿಷಿಯನ್ನು, ಆಮೇಲೆ ನಮ್ಮ ಇವನ್ಯಾರು ಪ್ಲಂಬರು, ಪ್ರತಿಯೊಂದು ನನ್ನ ಕ್ಲಾಸ್ಮೇಟ್ಸು ಅವರೆಲ್ಲ ಇವತ್ತು ಟಾಪಲ್ಲಿ ಇಲ್ಲೆಲ್ಲ ಇಲ್ಲೇ ಕೋಟ್ಯಾಂತರ ರೂಪಾಯಿ ಕೋಟಿಗೆ ಬಾಳ್ತಾರೆ. ನಮ್ಮ ಅಣ್ಣ ಅವರೆಲ್ಲ ಇಲ್ಲೇ ಹುಟ್ಟಿ ಬೆಳೆದಿದ್ದಲ್ಲ, ಹಂಗಾಗಿ ಫ್ಯಾಮಿಲಿ ಗಿಮ್ಮಿಲಿ ಎಲ್ಲ ಪರಿಚಯ ಇರೋದ್ರಿಂದ ಎಲ್ಲ ಅವ್ರದ್ದೇನೆ. ನಾನು ಹೇಳುವ ಟೈಲ್ಸ್ ಒಂದ್ಬಿಟ್ಟು ಉಳಿದಿದ್ದಲ್ಲ ನಮ್ಮರೇ ಕಟ್ಟಿ, ನಮ್ಮ ಫ್ರೆಂಡ್ಸು ಫ್ಯಾಮಿಲಿ ಅವರೇ ಸೇರಿ ಕಟ್ಟಿರೋದು. ಇದು ಕಿಚನ್ನು. ಏನೋ ವಿಶೇಷವಾಗಿ ಏನೋ ಮಾಡ್ತೀನಿ ಅಂತ ನನ್ನ ಫ್ರೆಂಡ್ ಇಷ್ಟಕ್ಕೆ ಬಿಡಿಸ್ಕೊಂಬಿಟ್ಟವನೆ, ರಾಮು ಅಂತ. ಆಮೇಲೆ ಪ್ಲಂಬರ್ ಬಂದ್ಬಿಟ್ಟು ಕಪ್ಪೆ ಅಂತೀವಿ ನಾವು, ರಘು ಅಂತ. ಓಂಕಾರಿ ಅಂತ ಎಲೆಕ್ಟ್ರಿಷಿಯನ್ನು. ಇದು ಈ ಗಾರೆ ಕೆಲಸ ಮಾಡಿರೋದು ನಟಣ್ಣ, ನಮ್ಮ ಗಿರಿಯಣ್ಣ, ಆಮೇಲೆ ನಮ್ಮ ಬಾಮೈದ ನಾನು ಹೇಳಿದ್ನಲ್ಲ ಗೋಪಿ, ಅವರು ಪ್ರತಿಯೊಬ್ಬರು ಈ ಥರದ್ದೆಲ್ಲ ಇದು ಮಾಡಿ. ಆ್ಯಕ್ಚುಲಿ ಇದು ಫಸ್ಟು ಹೆಂಗೆ ಅಂತಂದರೆ ನಾವು ಇಲ್ಲೇ ಇದ್ದಿದ್ದು ಹಳೆ ಮನೆ, ಹಂಚಿನ ಮನೆ ಇತ್ತು. ಅದನ್ನೆಲ್ಲ ಅವಾಗ ಅದನ್ನೇ ಹೌದೌದು 15-30 ಇತ್ತು ಅವಾಗ. ಈಗ ಇನ್ನೊಂದು 20 ಅಡಿ ಹಂಗೆ ಬಿಟ್ಟಿದ್ವಿ. ಈಗ ಸೇರ್ಸತ್ಲಾಗ 15-50 ಸೇರಿಸಿ ಇದು ಮಾಡಿದ್ವಿ. ಇದು ನಮ್ಮ ಎಲ್ಲರೂ ಹೇಳ್ತಿದ್ದಾರೆ. ಇದು ನಾನು ಕಲಾವಿದ ಆಗಿರೋದ್ರಿಂದ ನನ್ನ ಫ್ರೆಂಡ್ ಒಬ್ಬಿದ್ದಾನೆ. ಅವ್ಯಪ್ಪ ಹೇಮಂತ್ ಅಂತ, ಕೇರ್ಪೇಟೆ ಹುಡುಗ. ಆ್ಯಕ್ಚುಲಿ ಅವನು ಸಿನಿಮಾ ಇಂಡಸ್ಟ್ರಿಗೆ ಇದ್ದನು. ಆದ್ರೆ ಇದು ಭಯಂಕರ ಆರ್ಟ್ ಒಂದು ನೋಡಿದ್ದೆ ನಾನು. ಅಚಾನಕ್ ಅವತ್ತೇನಕ್ಕೋ ಸುಮ್ಮನೆ ಫೋನ್ ಮಾಡ್ದ, ಭಾಳ ವರ್ಷ ಆದ್ಮೇಲೆ ಪಟ್ಟನ್ ನೆನಪಾಯ್ತು. ಆಮೇಲೆ ಸುಮ್ಮನೆ ನೋಡೋಣ ಅಂತ ಅಂದ್ಬಿಟ್ಟು ಈ ಥರದ್ದು ಒಂದು ಡಿಸೈನ್ ಚೆನ್ನಾಗಿರುತ್ತೆ. ಮಾಮೂಲಿಯಾಗಿ ಸುಮ್ಮನೆ ಸ್ಕ್ರೀನ್ ಹಾಕ್ತಾರೆ, ಇದು ನ್ಯಾಚುರಲ್ಲು. ಇದು ಇನ್ನೂ ಒಂದು 45% ಆಗಿದೆ ಅಷ್ಟೇ. ಇನ್ನೂ ಇದು ಫಿನಿಶಿಂಗ್ ಎಲ್ಲ ತುಂಬ ವರ್ಕ್ ಹಿಡಿಯುತ್ತೆ. ಸಖತ್ತಾಗಿ ಮಾಡಿದ್ದಾನೆ ಆಯ್ತಾ. ಇದನ್ನು ಆದಮೇಲೆ ಟೈಲ್ಸರು ಅವರೆಲ್ಲ, ಸರ್ ಇದೆಲ್ಲ ಇಡೀ ಕಡೂರಲ್ಲಿ ನಿಮ್ದು ಎಲ್ಲೂ ಇಲ್ಲ ಸರ್, ನಾವು ಎಂತೆಂಥ ದೊಡ್ಡ ಮನೆ ಮಾಡಿದ್ದೀವಿ ಕಡೂರಲ್ಲಿ ಫಸ್ಟ್ ಟೈಮ್ ಸರ್. ಯಾರು ಸರ್ ಅಂತ ಒಂದು 15-20 ಜನ ನಂಬರ್ ತಂಡಿಯಾರ ಇದನ್ನು. ಸೊ ಇವ್ರ ವರ್ಕ್ ಹೇಗಿತ್ತು ಅನ್ನುವಂಥದ್ದನ್ನು ಕೂಡ ಡಿಸ್ಪ್ಲೇ ಮೇಲೆ ಬರುತ್ತೆ, ನೋಡ್ತಾ ಇರಿ. ಹಾಗೆ ಈ ಥರ ಸಿಂಪಲ್ ಆಗಿ ನಡೀತಾ ಇದೆ. ಇದು ದೇವ್ರ ಮನೆ ಆಗ್ತಾ ಇದೆ. ಇನ್ನೂ ಇದೆ, ಇನ್ನೂ ಒಂದು 25-30% ಕೆಲಸ ಇದೆ. ದೇವ್ರ ಮನೆ. ಇದೊಂದು ಚಿಕ್ಕದಾಗ ಒಂದು ರೂಮು. ಒಂದು ರೂಮು ನಡೀತಾ ಇದೆ. ಇನ್ನೂ ಇದೆ, ಸುಮಾರಿದೆ. ಕಾರ್ಪೆಂಟ್ ಹುಡುಕು ಫುಲ್ ಅದೇ ಇರೋದು. ಫೈನಲ್ 2-2.5 ತಿಂಗಳೊಳಗೆ ಅದೇ ಅದೇ ಹೇಳ್ಬೇಕು, ಕರೆಕ್ಟ್ ಹೇಳೋದು ಮರ್ತೆ. ನಮ್ಮ ಹೊಸ ವರ್ಷ ಏನಿದೆ ಯುಗಾದಿ, ಆ ಟೈಮಿಗೆ ಇದನ್ನ ಓಪನ್ ಮಾಡ್ಬೇಕು. ಹೊಸ ವರ್ಷ ನಮ್ಮ ಯುಗಾದಿಗೆ ಅಥವಾ ನಮ್ಮ ಬಸವನ ಜಯಂತಿಗೆ. ನಮ್ಮ ಹಳೆ ಮನೆ ಕೂಡ ಬಸವನ ಜಯಂತಿಗೆ ಓಪನ್ ಮಾಡಿದ್ದು. ಅವೆರಡರಲ್ಲಿ ಒಂದು ಆಪ್ಷನ್ ಇಟ್ಕೊಂಡಿದ್ದೀವಿ. ಅವೆರಡರಲ್ಲೇ 100% ಓಪನ್ ಮಾಡ್ತೀವಿ. ಇದು ಚಿಕ್ಕದಾಗ ಒಂದು ಟಾಯ್ಲೆಟು. ಇದು ಬಿಟ್ಟರೆ ನಿನ್ನೆ ನೋಡಿ, ನಾನು ನಮ್ಮ ಅಣ್ಣನ ಮಗ ಅಭಿ ಅಂತ ದೊಡ್ಡವನು, ಅವನು ನಾವು ಸೇರನೇ ಇದನ್ನು ಕ್ಲೀನ್ ಮಾಡಿದ್ದು. ಇನ್ನೂ ಕೆಲವೊಂದು ಸಣ್ಣದು ಹಂಗೆ ಐತೆ, ತೋರಿಸ್ತೀನಿ ಹೆಂಗೆ ಎಷ್ಟು ನೀಟಾಗಿ ಕ್ಲೀನ್ ಮಾಡಿವಿ. ನಾನು ಅದೇ ಹೇಳಿದೆ, ನನ್ನ ಫ್ರೆಂಡ್ ಒಬ್ಬ ಬಂದು ಅವಾಗ ಕಾರ್ಪೆಂಟ್ ಓಂಕಾರಿ ಅಂತ, ಯಾವ್ದಾರ ಕೆಲಸ ಇದ್ರೆ ಇಟ್ಕೊಡ್ತೀವಿ, ನಾವು ಚೆನ್ನಾಗಿ ಕ್ಲೀನ್ ಮಾಡಿದ್ರೆ ಇಟ್ಕೊಳಕ್ಕೆ ಮಾಡೋಣ ಅಂದೆ. ನೋಡಿ ಇದೆಲ್ಲ ನೀಟಾಗಿ ನಾವೇ ಕ್ಲೀನ್ ಮಾಡಿರೋದು. ಆ್ಯಕ್ಚುಲಿ ಇದು ಓಪನ್ ಕಿಚನ್ ಅನ್ಸುತ್ತಲ್ವಾಣ? ಹೌದೌದು. ನಾವು ಮಾಮೂಲಿ ಮಾಡಕ್ಕೆ ಹೋದ್ವಿ, ನನ್ನ ಫ್ರೆಂಡ್ ಇದ್ದನು, ಇಲ್ಲ ನಾನು ಮಾಡ್ಕೊಡ್ತೀನಿ ಅಂತ. ಆ್ಯಕ್ಚುಲಿ ಹೇಳ್ಬೇಕು ಅಂತಂದಿದ್ರಲ್ಲಿ ಸುಮಾರು ಜನ ಬರೇ ಸಾಮಾನು ಐಟಮ್ಗಳಿಗೆ ಮಾತ್ರ ಇಟಾಲಿಯನ್ ಕಿಚನ್ ಥರ ಏನೋ ಮಾಡ್ತೀನಿ ಅದೇನು ನಮಗೂ ಗೊತ್ತಿಲ್ಲ. ಆ್ಯಕ್ಚುಲಿ ಸುಮಾರು ಜನ ಕಾಸನ್ನ ಇಸ್ಕೊಂಡಿಲ್ಲ ಇನ್ನು. ಯಾಕೆಂತಂದ್ರೆ ಐಟಮ್ ಕೊಟ್ಟು ನಾವು ಮಾಡ್ಕೊಡ್ತೀವಿ. ಆ ಥರ ಸುಮಾರು ಜನ ಇನ್ನೂ ಕಾಸು ಕೊಟ್ಟಿಲ್ಲ ನಾನು. ಅವರೆಲ್ಲ ಅದೇ ಹೇಳಿರೋದು, ನಿಧಾನಕ್ಕೆ ಇಸ್ಕೊಂಡಿ ಬಿಡು ಪರವಾಗಿಲ್ಲ ಅಂತ. ಹಂಗಾಗಿ ಎಲ್ಲ ಅವ್ರವ್ರಿಗೆ ಏನೇನು ಅನ್ಸುತ್ತೆ ಐಟಮ್ ಕೊಡ್ಸಿದೀವಿ ಅಷ್ಟೇನೆ, ಉಳಿದಿದ್ದೆಲ್ಲ ಅವರೇ ಮಾಡ್ತಾ ಹೋಗ್ತಿದ್ದಾರೆ. ಅದೊಂದು ಖುಷಿ. ಅಂದ್ರೆ ಇಷ್ಟು ದಿನ ನಾವು ಸಂಪಾದಿಸಿದ್ರಲ್ಲಿ ಇದೊಂದು. ಅವರು ನಮ್ಮ ಗೌರಮಂಟಿ ಅಂತ, ಇಲ್ಲೆಲ್ಲ ಸುತ್ತಮುತ್ತ ಗೊತ್ತಿರೋದೆ. ನಮ್ಮ ಮನೆ ಎದುರುಗಡೆ ತುಂಬ ಹಂಗೆ ಒಂದು ಹೊಸ ವರ್ಷಕ್ಕೆ ಅಂತ ಬಂದಿದ್ರಲ್ಲ, ಶಶಾಂಕ್ ಕರ್ಕೊಂಬಂದಿದ್ದಾನೆ. ನಾನು ಇವನು ಬಂದಿದ್ದೇನೆ ಅಂದರೆ ಜೊತೆಗೆ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟನ್ನು ಕರ್ಕೊಂಬಂದಿದ್ದಾನೆ. ಇದು ಇನ್ನೊಂದು ಬೇರೆ ಥರ ವಾಲ್ಪೇಂಟ್. ಅವನು ವರ್ಕ್ ಗೊತ್ತಾಗಬೇಕಾದ್ರೆ ನೋಡಿ, ಇಲ್ಲಿಂದನೇ ಆ ಜಿಂಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇನ್ನೂ ಫಿನಿಶಿಂಗ್ ಆಗಿಲ್ಲ, ಸುಮ್ಮನೆ ಇದು ಹೊಡೆದು ಹೋಗಿರೋದು. ತುಂಬ ಚೆನ್ನಾಗಿ ಹೇಮಂತ್ ಅಂತ. ಮೇಲೆ ಇನ್ನೊಂದು ಅದೇ ಥರ ಸೇಮ್. ಆದರೆ ಏನಂತಂದ್ರೆ ಕೆಳಗೆ ಒಂಚೂರು ಆಯ ಬಂತು. ಆಯ ಇರೋದ್ರಿಂದ ಒಂಚೂರು ಇದು ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಒಂಚೂರು ಕಮ್ಮಿ ಆಯಿತು. ಇಲ್ಲಿ ಮೇಲ್ಗಡೆ ಏನು ಆಯ ಬರೋಲ್ಲ, ಮೇಯ್ನ್ ಕೆಳಗಿರೋದು ಅಷ್ಟೇ ಅಲ್ಲ. ಇಲ್ಲಿ ಒಂಚೂರು ನಮಗೆ ಬೇಕಾದಂಗೆ ಚೆನ್ನಾಗಿ ಇದು ಮಾಡ್ಕೊಂಡು ಬಾಲ್ಕನಿ ಎಲ್ಲ ಬಿಟ್ಕೊಂಡು ಸೇಮ್ ಒಂದು ಚಿಕ್ಕದೊಂದು ರೂಮು. ಇಲ್ಲಿ ನೋಡಿ, ಇಲ್ಲಿ ಲಾಸ್ಟಿಗೆ ತಗೊಂಡ್ವಿ ಅದಕ್ಕೇನೆ. ಇದನ್ನ ಇಲ್ಲಿ ಒಂಚೂರು ಚೆನ್ನಾಗಿ ಸಿಕ್ತು. ಇಲ್ಲಿ ಆಯ ಬರೋಲ್ಲ.
ಹಂಗಾಗಿ ಈ ಕಿಚನ್ನು ಇದೊಂದು ಓಪನ್ ಪ್ಲೇಸು ಓಕೆ. ಈ ಥರ. ಓಹ್, ಇದೇನು ನೀವು ನೈಟ್ ಸಿಟ್ಟಿಂಗಿಗೆ ಅಂತ ನಮ್ಗೇನು ಅಭ್ಯಾಸ ಇಲ್ಲಲ್ಲಪ್ಪ. ಸಿಟ್ಟಿಂಗ್ ಜಾಗ ಇದ್ದಂಗಿದೆ. ಅಲ್ಲ, ಸಿಟ್ಟಿಂಗ್ ಜಾಗ ಥರನೇ ಇರೋದು ಮತ್ತೆ ನೋಡ್ರಿ. ಓಕೆ. ಮಾಡರೇ ಗೊತ್ತಿರುತ್ತೆ, ಮಾಡ್ಲಿಲ್ದರಿಗೆ ಹೆಂಗೆ ಗೊತ್ತಾಗುತ್ತೆ. ಇದೊಂದು ರೂಮು. ಓಕೆ. ಯಾರು ಬಂದರೆ ಅವಾಗ ಹಂಚಿನ ಮನೆ ಇತ್ತು, ಜಾಸ್ತಿ ಜನ ಕರೆಯೋಕ್ಕಾಗ್ತಿರಲಿಲ್ಲ. ಓಕೆ. ಸಿಂಪಲ್ ಆಗಿ ಒಂದು ರೂಮು, ಗೆಸ್ಟ್ ರೂಮ್ ಥರ. ಗೆಸ್ಟ್ ರೂಮ್ ಥರ. ಓಕೆ. ಆಮೇಲೆ ಮಕ್ಳಿಗೆ ಓದ್ಕೊಳ್ಳೋಕ್ಕೆ. ನಮ್ಮ ಅಣ್ಣನ ಮಗ ಈಗ ಡಿಗ್ರಿ ಮಾಡ್ತೇನೆ. ಓಕೆ. ನಮ್ಮ ಅಣ್ಣನ ಎರಡನೇ ಮಗ ಆ್ಯಕ್ಚುಲಿ ಖುಷಿ ವಿಚಾರ, ಪೋಸ್ಟ್ ಆಫೀಸಲ್ಲಿ ಕೆಲಸ ಆಯಿತು, ಭರತ್ ಅಂತ. ನಾವು ನಿತ್ತು ಅಂತೀವಿ. ಇನ್ನೊಬ್ಬ ಅಭಿ, ಅವನು ಡಿಗ್ರಿ ಮಾಡ್ತೇನೆ, ಅಣ್ಣನ ಮಗ ದೊಡ್ಡನು. ಎರಡನೇ ಕೆಲಸ ಆಗಿದ್ದು. ನನ್ನ ಮಕ್ಕಳು ಈಗ ಜಸ್ಟ್ ಒಂದು 10 ನಿಮಿಷದಿಂದ ಸ್ಕೂಲಿಗೆ ಬಿಟ್ಟು ಬಂದೆ ನನ್ನ ಮಗಳನ್ನ. ಮಗನೂ ಸ್ಕೂಲಿಗೆ ಹೋದ. ನಾವು ಬಂದು ಮುಂಚೆನೇ ಬರ್ತೀವಿ ಅಂತ ಹೇಳಿದ್ರೆ ಅವರು ಸಿಗೋರೆ. ಹಾಂ, ನೀವು ಹೇಳಿದ್ರೆ ಏನಾರು ಮಾಡ್ಬೋದಿತ್ತು. ನೀವು ಹೇಳ್ದಂಗೆ ಕೊಟ್ಟು ಬಂದರೆ. ಇಲ್ಲಿನ್ನೂ ಕೆಲಸ ಇರೋದ್ರಿಂದ ಆಲ್ಮೋಸ್ಟ್ ಆಗಿದೆ. ನಾವು ಇಲ್ಲಿ ಇದನ್ನ ಹತ್ತದ ಕಷ್ಟ ಅನ್ಸುತ್ತೆ ಅವ್ರಿಗೆ ಪಾಪ. ಇಲ್ಲಿ ಶ್ರಾವಣ ಅಂತ ಬಂದ್ರೆ 5 ಶ್ರಾವಣ ನಿಮ್ಗೆ ನೆನಪಿರುತ್ತೆ. ಇವಾಗ ಅಷ್ಟು ಕ್ರೇಜ್ ಇಲ್ಲ. ನಮ್ಮ ಕಡೆಯಲ್ಲಿ ಕಡೆ ಶ್ರಾವಣಕ್ಕೆ ರಜನೆ ಕೊಟ್ಬಿಡ್ರು ಸ್ಕೂಲಿಗೆ. ಆ ಶ್ರಾವಣಕ್ಕೆ ಹೋದ್ರೆ ನೀರೋಣ ಸ್ವಾಮಿ ಬೆಟ್ಟ ಅಂತ ಇಲ್ಲಿ ತುರ್ನಳ್ಳಿ ಇದ್ರಲ್ಲಿ ಬರುತ್ತೆ. ಇಲ್ಲಿ ನಿಂತ್ಕೊಂಡ್ರೆ ನೋಡಿ ನಿಮ್ಗೆ ಇಡೀ ಕಡೆ ಹಿಂಗೆ ಕಾಣುತ್ತೆ. ತುಂಬಾ ಚೆನ್ನಾಗಿದೆ. ಹಾಂ, ಒಳ್ಳೆ ಗಾಳಿ ಬರುತ್ತೆ ಅಲ್ವಾ. ನೋಡಿ ಅದು ಅರಳಿ ಮರದ್ದು, ಅದೇನೋ ಅದ್ರದ್ದೊಂದು ಹೇಳ್ತಾರೆ ಗೊತ್ತಾ, ಹಿರಿಯರು ಜಾಸ್ತಿ ಆಮ್ಲಜನಕ ಬಿಡುಗಡೆ ಮಾಡಿ. ಇಲ್ಲೇನು ನಮಗೆ ಗಾಳಿ ಇದಕ್ಕೆ ಅದು ಏನು ಸಂಬಂಧನೇ ಅದೊಂದ್ಸತಿ ಯಾವ ಎ ಸಿ ಅದ್ರ ಮುಂದೆ ಅಲ್ವಾ. ನೋಡಿ ಹೆಂಗ್ ಬರ್ತಿದೆ ಗಾಳಿ. ನಮ್ಮ ನೋಡ್ರೆ ಗೊತ್ತಾಗಿತ್ತು ಹೆಂಗೆ ಇದಾಗ್ತಿದೀವಿ ಅಂತ ಇಲ್ಲಿ. ಹಾಂ, ಅಲ್ಲಿ ಕಾಣುತ್ತಲ್ಲ, ಅದೇ ನಾನು ಹೇಳಿದ್ನಲ್ಲ ನೀರೋಣ ಸ್ವಾಮಿ ಬೆಟ್ಟ ಅಂತ. ನಾವು ವರ್ಷ ಶ್ರಾವಣ ಬಂದಾಗ 5ನೇ ಶ್ರಾವಣಕ್ಕೆ ಇಡೀ ಸ್ಕೂಲ್ಗಳಿಗೆಲ್ಲ ಸರ್ಕಾರಿ ರಜಾ ಥರ ಕೊಟ್ಬಿಡ್ರಿ ಇಲ್ಲಿ ಲೋಕಲ್. ಹಾಂ, ಫುಲ್ಲು ಇಲ್ಲಿಂದ ನಡ್ಕೊಂಡು ಹೋಗ್ತಿದ್ವಿ ನಾವು. ಆ್ಯಕ್ಚುಲಿ ತೋಟದೊಳಗೆ ಹೋಗ್ತಿದ್ವಿ ನಾವು ಜಾಸ್ತಿ. ಹಾಂ, ಇಲ್ಲಿಂದ ಅಡ್ದಾರಿ ಇದೆ ಇಲ್ಲಿ ತೋಟದೊಳಗೆ. ಈಗಲೂ ಇದೆ. ಆದ್ರೆ ಈಗೇನಾಗಿದೆ ಅಂತಂದ್ರೆ ಅದು ಪಕ್ಕದಲ್ಲೇ ಬೈಪಾಸ್ ಬಂದಿದೆ. ನಾವು ಆ್ಯಕ್ಚುಲಿ ಅಲ್ಲೆಲ್ಲ ಹೂವು ಇದೆಲ್ಲ ಬಿಡಿಸ್ತಿದ್ವಿ. ಆ ತೋಟನೇ ಇವಾಗ ಬೈಪಾಸಿಗೆ ಹೋಗಿದೆ. ಅಲ್ಲಿ ತೋರಿಸ್ತೀನಿ. ಮಧ್ಯದಲ್ಲಿ ಬೈಪಾಸ್ ಬರುತ್ತೆ. ಇದ್ರ ಮಧ್ಯದಲ್ಲಿ ಬೈಪಾಸ್ ಇಲ್ಲಿರೋದು. ಇಲ್ಲಿ ಕಾಣಿಸ್ತಿಲ್ಲ, ತೋಟ ಜಾಸ್ತಿ ಇರೋದ್ರಿಂದ. ಆ ಗುಡ್ಡ ಮತ್ತೆ ಈ ತೋಟ ಇದೆಯಲ್ಲ, ಇದ್ರ ಮಧ್ಯದಲ್ಲಿ ಬೈಪಾಸ್ ಹೋಗಿರೋದು. ಅಲ್ಲಿ ಹೋದಾಗ ನಿಮಗೆ ತೋರಿಸ್ತೀನಿ. ನಾವು ಇಲ್ಲೇ ಓಡಾಡಿರೋದು ಜಾಸ್ತಿ. ಹೂವು ತೋಟ ಅವು ಇವು ಬೇರೆ ಇದ್ರದ್ದು ಹೂವು ಬಿಡಿಸೋದು, ಹೂವು ಇದು ಮಾಡೋದು ನಾವೇ ಆಗ್ತಿದ್ವಿ. ಬೇರೆ ತೋಟದಲ್ಲಿ ಗುತ್ತಿಗೆ ಮಾಡ್ಕೊಂಡು ನಾವೇ ಆಗ್ತಿದ್ವಿ. ಆ ಥರದ್ದೆಲ್ಲ ಇಲ್ಲಿ ಈ ಸರೌಂಡಿಂಗೇ ಜಾಸ್ತಿ ನಮ್ಮದು ಒಡನಾಟ. ಇಲ್ಲಿಂದ ಹಿಂಗೊಂಚೂರು ಮುಂದಕ್ಕೆ ಹೋದ್ರೆ ಇದೆ ನಮ್ಮ ಸ್ಕೂಲ್. ಒಂದು ಸ್ಕೂಲ್ ಇತ್ತು, KVHPS ಅಂತ, ಕಮಲಮ್ಮ ವಿಶ್ವನಾಥ ಹಿರಿಯ ಪ್ರಾಥಮಿಕ ಶಾಲೆ ಅಂತ. ಅಲ್ಲಿ ನಾವು ಓದಿದ್ದು. ಇದೆ ಅಲ್ಲೇ ಕಾಣುತ್ತಲ್ಲ, ಅದು ಕೆಳಗಿರೋದ್ರಿಂದ ಹಂಚಿಂದಿದಲ್ವಾ, ಇವಾಗೆಲ್ಲ ದೊಡ್ಡ ಬಿಲ್ಡಿಂಗ್ ಆಗಿವೆ. ಇದು ಬಿಟ್ಟರೆ ಚೂರು ಮುಂದಕ್ಕೆ ಹೋದ್ರೆ ಅಲ್ಲಿ ಇದ್ರ ಥರ ಕಾಣುತ್ತಲ್ಲ, ಹಂಗೆ ಮುಂದಕ್ಕೆ ಹೋದ್ರೆ ಅಲ್ಲಿ ತೋರಿಸಿದ್ದೀನಿ ಅವಾಗ. ಗೌರ್ಮೆಂಟ್ ಕಾಲೇಜು, GJC GFGC ಡಿಗ್ರಿ ತನಕ ಇಲ್ಲೇ ನಾವು. ನೀವು ಬೆಂಗಳೂರಿಗೆ ಸಿನಿಮಾಗೆ ಅಂತ ಹೋಗಿ ಎಷ್ಟು ವರ್ಷ ಆಯಿತು? ಮುಂದಿನ ವರ್ಷ ಅಕ್ಟೋಬರ್ 21ಕ್ಕೆ 20 ವರ್ಷ. 19 ವರ್ಷ ಹೆಚ್ಚು ಕಡಿಮೆ ಈ ವರ್ಷಕ್ಕೆ. ಹೌದು. ನೋಡಿ, ಆಮೇಲೆ ಹಿಂದೆ ಕಡೂರು ಇದ್ದಿದ್ಕು ಇವಾಗ ಈ ಕಟ್ಟಡಗಳನ್ನು ನೋಡಿದ್ರೆ ಏನನ್ಸುತ್ತೆ, ಹೇಗಿತ್ತು ಅಂತ ಹೇಳಿ, ಬದಲಾವಣೆ ಹೆಂಗಾಗಿದೆ ಅಂತ? ಸುಮಾರು ಬದಲಾವಣೆ ಆಗಿದೆ. ಆದರೆ ದೊಡ್ಡದಾಗಿ ಈಗ ಬೆಂಗಳೂರು ಇದ್ರಿದೆಯಲ್ಲ, ಅದಕ್ಕೆ ಹೋಲಿಸಿದ್ರೆ ಒಂದು 10% ಬೆಳವಣಿಗೆ ಆಗಿದೆ. ಆಮೇಲೆ ಅವಾಗಿದ್ದು ರೇಟಿಗೂ ಇವಾಗಿದ್ದು ರೇಟಿಗೂ ತುಂಬ ಡಿಫ್ರೆನ್ಸ್ ಇದೆ. ಆಯ್ತಾ. ಆಮೇಲೆ ಅವಾಗ ಏನಂತಂದ್ರೆ ನಾವೆಲ್ಲ ಹೇಳಿದ್ನಲ್ಲ, ಅವಾಗೆಲ್ಲ ಇವಾಗ ನೀರೋಣ ಸ್ವಾಮಿ ಬೆಟ್ಟಕ್ಕೆ ಹೋಗೋದು ನಾನು ನೋಡೇ ಇಲ್ಲಿ ಇತ್ತೀಚೆಗೆ ಭಯಂಕರ ಕಮ್ಮಿ. ಹಳೆಯವರು ನಮ್ಮ ಹತ್ರ ಗೊತ್ತಿರೋರು ಅಷ್ಟೇ. ಒಂದ್ಸತಿ ಈಗ ಗಾಡಿ ಇಲ್ಲ ಪಾಡಿಲ್ಲ ಹಿಂಗೆಲ್ಲ ಫ್ರೆಂಡ್ಸ್ ಎತ್ಕೊಂಡು ಜನ ಹೋಗ್ತಾರೆ ಅಂತ ಬಿಟ್ರೆ, ನೀವು ಇಲ್ಲಿಂದ ನೋಡಿದ್ರೆ ಆ ಗುಡ್ಡು ತುಂಬ ಜನನೇ ಕಾಣೋರು. ಶ್ರಾವಣ ಕಡೆ ಶ್ರಾವಣಕ್ಕೆ ಅಷ್ಟು ಜನ ಹೋಗೋರು, ಲೇಡೀಸಿಂದ ಹಿಡಿದು ಮಕ್ಕಳಿಂದ ಹಿಡಿದು. ಯಾವ ದೇವರು ಇರೋದಲ್ಲಿ? ನಿರ್ವಾಣ ಸ್ವಾಮಿ ನಿರ್ವಾಣ ಸ್ವಾಮಿ ಬೆಟ್ಟ ಅಂತಲೇ ಅದಕ್ಕೆ ನಾವು ಕರೆಯೋದು. ಸುಮಾರು ಜನ ಅದಕ್ಕೆ ಒಕ್ಕಲು ಸುಮಾರು ಜನ ನಡ್ಕೊಂತಾರೆ. ಆಮೇಲೆ ಸುಮಾರು ಒಳ್ಳೊಳ್ಳೆ ಕಾರ್ಯಗಳು ನಡೀತಾ. ಆಮೇಲೆ ಇಲ್ಲಿ ಕೊನಕೊಪ್ಪ ಅಂತಿದೆ, ಕನಕಪ್ಪನ ಗುಡ್ಡ ಅಂತ. ಅದು ಇವಾಗ ಸಖತ್ತಾಗಿ ಹೊಸ ಕಟ್ಟಿದ್ದಾರೆ, ಕಾಣುತ್ತಲ್ಲ. ಕನಕದಾಸರು ಬಂದು ಇದೆ ಅಲ್ಲೇ, ಅದು ಬೆಟ್ಟ ಕಾಣುತ್ತಲ್ಲ, ಅದರಿಂದ ಚೂರಿ ಕಡೆಗೆ ಬರುತ್ತೆ. ಹೊಸ ದೇವಸ್ಥಾನ ಕೂಡ ನಿರ್ಮಾಣ ಆಗಿದೆ. ಹೌದು, ಕನಕಪ್ಪನ ಗುಡ್ಡ ಅಂತ. ಅದನ್ನು ವರ್ಷ ಒಳ್ಳೆ ಪೂಜೆ ಮಾಡ್ಕೊಂಡು ಸಖತ್ತಾಗಿದೆ. ಅದು ನೋಡಿದ್ರೆ ನಿಮಗೆ ಕಲ್ಲು ಮಧ್ಯದಲ್ಲಿ ಇದೆ. ಅದು ಕಲ್ಲು ಬೆಟ್ಟ, ಆ ತೋಟದ ಮಧ್ಯದಲ್ಲಿ ಅದೊಂದೇ ದೇವಸ್ಥಾನ ಇರೋದು. ಅವೆಲ್ಲ ಇಲ್ಲಿ ವಿಶೇಷಗಳು. ಇಲ್ಲೆಲ್ಲ ನಾವೆಲ್ಲ ಬಂತು ಅಂದ್ರೆ ಕೆಲವೊಂದ್ಸತಿ ಹಂಗಾಸ್ ಹೋಗ್ತಿದ್ವಿ. ನೀರೋಣ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬೇಕಾರೆ ಅಲ್ಲಾಸು ಹೋಗ್ಬೋದು. ನಮ್ಮ ಇದ್ರಿಂದ ನಾವು KHPS ಸ್ಕೂಲ್ ಅನ್ನಲ್ಲ, ಅಲ್ಲಾಸ್ ಹಿಂಗೆ ಅಡ್ಡ ಬಂದರೆ ಹಂಗಾಸ್ ಹಂಗೆ ಬರ್ತಿದ್ವಿ. ಕೆಲವು ಜನ ಹಿಂಗಾಸ್ ಹಿಂಗೆ ಬರೋರು, ಕೆಲವು ಜನ ಹಿಂಗಿಂದನೇ ಬರೋರು. ನೋಡಿ, ಬೆಟ್ಟ ಅಂದರೆ ಸುತ್ತಮುತ್ತ ಹೆಂಗ್ ಬೇಕಾದ್ರು ಬರ್ಬೋದು ಅನ್ನೋದಕ್ಕೆ ಹಂಗೆ ಹೋಗ್ತಿದ್ವಿ ಅವಾಗ. ಇವಾಗ ಅಡ್ದಾರಿ ಪಡ್ದಾರಿ ಎಲ್ಲ ಜನ ಭಯ ಜನಕ್ಕೆ. ಗಾಡಿ ಇದು ಮಾಡ್ಕೊಂಡು ಮೇನ್ ರೋಡಾಗಿ ಹೋಗ್ಬಿಡ್ತಾರೆ. ಅಲ್ಲಿ ಐನ್ ಕೆರೆ ಕಡೆ ಬರುತ್ತೆ, ಇಲ್ಲಿ ಮದ್ಗದ ಕೆರೆ ಬರುತ್ತೆ. ಆಯ್ತಾ. ಇಲ್ಲಿಂದ ಏನೋ ಒಂದು 18-20 ಕಿಲೋಮೀಟರ್ ಒಳಗೆ ಎರಡೂ ಸಿಗ್ತವೆ. ಅದು ಮುಂದೆ ಇದಾಗಿದ್ದಿದ್ರೆ ಎರಡು ಆಡೇ ಇದೆಯಲ್ಲ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಹಂಗೆ ಆ ಸುತ್ತಮುತ್ತ ಇದೆಲ್ಲ. ಅಂದ್ರೆ ಆ ಗುಡ್ಡದ ತಪ್ಪಲಲ್ಲೇ 2 ಕೆರೆಗಳಿರೋದು. ಅಲ್ಲಿ ಒಂದು ಈ ಕಡೆ ಬರುತ್ತೆ, ಒಂದು ಈ ಕಡೆ ಎಮ್ಮೆದೊಡ್ಡಿ ರೋಡಲ್ಲಿ ಒಂದು ಬರುತ್ತೆ, ಇನ್ನೊಂದು ಸಗರಪಟ್ಟಣಕ್ಕೆ ಹೋಗ್ತೀವಲ್ಲ, ಸಗರಪಟ್ಟಣ ಇದರಲ್ಲಿ ಅದ್ರ ಅಕ್ಕನೇ ಇನ್ನೊಂದು ಬರುತ್ತೆ. ಅಂದ್ರೆ ಅಕ್ಕಪಕ್ಕನೆ, ಒಂಥರ ಅಣ್ಣ ತಮ್ಮ ಇದ್ದಂಗೆ, ಅಕ್ಕ ತಂಗಿ ಇದ್ದಂಗೆ.
ಅಲ್ಲ ಮುಂಚೆ ಇವಾಗ ಅಂದ್ರೆ ಇಲ್ಲೇ ಮನೇಲಿ ಇದ್ರಿ ಅಂತ ಹೇಳಿದ್ರೆ, ಸೊ ಇವಾಗ ಇಲ್ಲಿ ಕಟ್ತಾ ಇದ್ದೀರಾ, ಇವಾಗ ಪ್ರೆಸೆಂಟ್ ಎಲ್ಲಿರೋದು ಅಂತ ಹೇಳಿ? ಪ್ರೆಸೆಂಟ್ ಇಲ್ಲೇನೆ ನಮಗೆ ಮೂರ್ತಣ್ಣ ಅಂತ Okay. ಅವ್ರ ಮನೇಲಿ ಬಾಡಿಗೆ ಇದೀವಿ. ಆಕ್ಚುಲಿ ನಮ್ ನೋಡಿ ಅದೇ ಹೇಳೋದ್ ಲಕ್ಕು. ಅಂದ್ರೆ ಒಂದೇ ಮನೇಲಿ ಇದ್ದೀರಾ? ಎಲ್ಲ ಒಟ್ಟಿಗೆ ಇರೋದಲ್ಲ ಅಲ್ಲ ಅವಾಗ. ಕೂಡ್ ಕುಟುಂಬ ಅಂತ ಕೇಳಿದ್ವಿ, ಜಾಸ್ತಿ ಜನ ಇದೆ, ಒಂದ್ ಮನೆ ಹೌದು, ಸಾಕಾಗುತ್ತೆ. ನಾವೊಂದು 10 ಜನ ಇದೀವಿ. ಅದೇ ಅಲ್ಲಿ 2 ರೂಮ್ ಇರುವಂತ 2 ಕೊಠಡಿ ಇರುವಂತ ಒಂದು ಮನೆ ಬಾಡಿಗೆ. Okay. ದೇವ್ರ ಆಶೀರ್ವಾದದಿಂದ ಇದೆ. ಹಿಂಗ್ ತಿರುಗಿಸಿ ಅದೇ ಮನೆ ಓಕೆ, ಅಲ್ಲೇ ಇರೋದು. ಮಾಡಿಸ್ಬೋದಾ ಎಲ್ಲರನ್ನೂ ಒಂದ್ಸಲ? ಅಣ್ಣನ ಪರಿಚಯ ಮಾಡಿಸ್ತೆ. ಉಳಿದವರು ಅದೇ 4 ಜನ ಮಕ್ಕಳು, ಒಬ್ರು ಕಾಲೇಜಿಗೆ ಹೋಗಿದ್ದಾನೆ, ಒಬ್ಬ ಕೆಲ್ಸಕ್ಕೆ ಹೋಗ್ಯಾನೆ, ಇನ್ನಿಬ್ರು ಸ್ಕೂಲಿಗೆ ಹೋಗ್ಯಾರೆ. ಇನ್ನು ಅಪ್ಪ ಅಮ್ಮ ಅಣ್ಣ ಆಗಿದೆ ಹಾಗಾದ್ರೆ? ಹಾ ಡ್ಯೂಟಿ ಜಾಯ್ನ್ ಆಗಿ 4 ತಿಂಗಳಾಯ್ತು. ಇಲ್ಲಿ ಆಲ್ದೂರ್ ಹತ್ರ ಒಂದು ಗುಲ್ಲನ್ಪೇಟೆ ಅಂತ ಆ ಪೋಸ್ಟ್ ಆಫೀಸಲ್ಲಿ ಒಂದು ಕೆಲಸ. ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ ಸದ್ಯಕ್ಕೆ. ಮುಂದಿನ ತಿಂಗಳಿಂದ ಅಲ್ಲೇ ಸ್ಟೇ ಆಗ್ತದೆ. ಸರಿ, ಹಂಗ ಮನೆಗೆ ಹೋಗೋಣ. ಬನ್ನಿ ಖಂಡಿತ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.